ಶ್ರೀರಂಗಪಟ್ಟಣ ಟೌನ್ ಗಂಜಾಂನಲ್ಲಿ ಮ್ಯಾನ್ ಹೋಲ್ನಿಂದ ಉಕ್ಕಿ ಹರಿತಾ ಇರುವಂತಹ ಯುಜಿಡಿ ಕಲುಷಿತ ನೀರು ಕಾವೇರಿ ನದಿಯನ್ನ ಸೇರ್ತಾ ಇದೆ. ಪಟ್ಟಣದಲ್ಲಿನ ಕಾಲೇಜು ಹಾಸ್ಟೆಲ್ಗೂ ಯುಜಿಡಿ ನೀರು ನುಗ್ಗಿ ಹಾಸ್ಟೆಲ್ ವಿದ್ಯಾರ್ಥಿಗಳಲ್ಲಿ ಅನಾರೋಗ್ಯದ ಆತಂಕ ಎದುರಾಗಿದ್ದು, ಚರಂಡಿ ಮೂಲಕ ಯುಜಿಡಿ ನೀರು ಕಾವೇರಿ ಒಡಲು ಸೇರಿ ನದಿ ನೀರು ಕೂಡ ಕಲುಷಿತ ಆಗ್ತಾ ಇದೆ. ನೋಡಿ, ನಾವು ಈಗ ನಿಮಿಷಾಂಬ ದೇವಸ್ಥಾನದ್ದು ಒಂದು 200 ಅಡಿ ಮುಂದೆಗಡೆ ಇದ್ದೀವಿ. ನಮಗೂ ಒಂದು 200 ಅಡಿ ದೂರದಲ್ಲಿ ದೇವಸ್ಥಾನ ಐತೆ. ಇಲ್ಲೊಂದು ಮರೆಯಾಗೈತೆ. ಇಲ್ಲಿ ಏನಪ್ಪ ಇಲ್ಲಿ ಒಂದು ವಿಡಿಯೋ ಮಾಡ್ತಾರೆ ಉದ್ದೇಶ ಅಂದರೆ, ನಮ್ಮದು ಗಂಜಾಮ್ದು ಮೋರಿ ನೀರೆಲ್ಲ ಯುಜಿಡಿದು ಮೋರಿದು ಎಲ್ಲ ನೀರು ಇಲ್ಲೇ ಬರೋದು. ತೋರಿಸಿ ಆ ಕಡೆ ಕ್ಯಾಮ್ರಾ, ಅಲ್ಲಿ ನೋಡಿ, ಎಲ್ಲ ಅಲ್ಲಿ ಬರ್ತೈತಲ್ಲ ನೋಡಿ, ಅದೆಲ್ಲ ಒಳಗೆ ಬಂದು ಕಾವೇರಿ ನದಿಗೆ ಇಲ್ಲಿ ನೋಡಿ ಎಲ್ಲ ಬಂದು ಕಾವೇರಿ ನದಿಗೆ ಸೇರ್ತೈತೆ. ಇಲ್ಲಿಂದ ಒಂದು 100 ಅಡಿ 150 ಅಡಿ ಹತ್ತಿರದಲ್ಲಿ ಆ ಮರದಿಂದ ಆ ಕಡೆನೇ ನಿಮಿಷಾಂಬ ದೇವಸ್ಥಾನ ಇರೋದು. ಈಗ ನಾಳೆ ಮಾಘಮಾಸ ತುಣ್ಮೆ ಅಂತ ಹೇಳ್ಬಿಟ್ಟು ಲಕ್ಷಾಂತರ ಜನ ಭಕ್ತರು ಬರ್ತಾರೆ ಕಾವೇರಿ ನದಿಲಿ ಸ್ನಾನ ಮಾಡಬೇಕು ಅಂತ. ನೀವೇ ನೋಡಿ, ಈ ನೀರು ಈ ಕಾವೇರಿ ನದಿಗೆ ಇಷ್ಟು ಕೊಳಚೆ ಮೋರಿ ನೀರು ಬಂದು ಸೇರ್ತೈತೆ. ಇಲ್ಲಿ ಸ್ನಾನ ಮಾಡ್ಬೋದಾ ಮಾಡಬಾರ್ದ, ಭಕ್ತರುಗಳಿಗೆ ಯಾವ ಥರ ವ್ಯವಸ್ಥೆ ಐತೆ ಇಲ್ಲಿ ನೋಡಿ ನೀವೇನೆ. ಕಾವೇರಿ ನದಿಗೆ ಇಷ್ಟು ಗಲೀಜು ನಾವು ವರ್ಷಾಂಬತ್ತು ಕಾಲದಿಂದ ಇದು ಮಾಡ್ತಾ ಇದೀವಿ, ಇದನ್ನ ತಡೀರಿ ಅಂತ. ಯಾವುದೇ ಇಲ್ಲಿ ನಮ್ಮದು ಸ್ಥಳೀಯವಾಗಿರೋ ಅಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸಿಲ್ಲ, ತಲೆನೂ ಕೆಡಿಸ್ಕೊಂಡಿಲ್ಲ. ಹೇಳೋರು ಹೇಳ್ಕೊತಾರೆ, ಬಿಡೋರು ಬಿಟ್ಕೋತಾರೆ ಅಂತ ಅವ್ರ ಪಾಡಿಗೆ ಅವರು ಮಾಡ್ತಿದ್ದಾರೆ. ಎಷ್ಟು ಮೋರಿ ನೀರು ಗಲೀಜು ನೀರು ಕಾವೇರಿ ನದಿಗೆ ಹೋಗಿ ತಲುಪ್ತೈತೆ. ಇಲ್ಲಿಂದ ಬರೀ ಒಂದಷ್ಟು ದೂರದಲ್ಲೇ ದೇವ್ರ ನಿಮಿಷಾಂಬೆಗೆ ಅಭಿಷೇಕ ಮಾಡೋಕ್ಕೆ ಇದಕ್ಕೆಲ್ಲ ನೀರು ಎತ್ಕೋತಾರೆ. ಈ ಬಗ್ಗೆ ಪುರಸಭೆ ಅಧಿಕಾರಿಗಳಿಗೆ ಮಾಹಿತಿ ನೀಡಿದ್ರು ಯಾವುದೇ ರೀತಿಯಾಗಿ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಹೇಳಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದು, ಕೂಡಲೇ ಸಮಸ್ಯೆ ಪರಿಹರಿಸದೇ ಇದ್ರೆ ಪುರಸಭೆ ಕಚೇರಿಗೆ ಮುತ್ತಿಗೆಯನ್ನ ಹಾಕುತ್ತೇವೆ ಅಂತ ಹೇಳಿ ಗ್ರಾಮಸ್ಥರು ಎಚ್ಚರಿಕೆ ಕೊಟ್ಟಿದ್ದಾರೆ. ಈಗ ನೀವೇನು ನೋಡ್ಕೊಂಡು ಬಂದ್ರಿ, ಇದು ನಮ್ಮದು ಗಂಜಾಮ್ದು ಯುಜಿಡಿ ಮತ್ತು ಮೋರಿ ನೀರು, ಕಕ್ಕಸ್ ನೀರು ಎಲ್ಲ ಅರ್ಧ ಗಂಜಾಮ್ದು ನೀರೆಲ್ಲ ಇಲ್ಲಿ ಬರ್ತದೆ. ಇನ್ನರ್ಧ ಭಾಗ ಊರಿಂದು ಆ ಕಡೆ ನಿಮಿಷಾಂಬ ದೇವಸ್ಥಾನ ಆದಮೇಲೆ ಆ ಕಡೆನೂ ಬರ್ತದೆ, ಅರ್ಧ ಸೇರುತ್ತೆ ಕಾವೇರಿ ನದಿಗೆ. ಇದು ನಿಮಿಷಾಂಬ ದೇವಸ್ಥಾನ ಬ್ಯಾಕ್ ಸೈಡು. ನಿಮ್ಗೆ ಇಲ್ಲಿಂದ ಇದೊಂದು ಮರ ಕಾಣಿಸ್ತೈತೆ ನೋಡಿ, ಈ ಮರದ ಆ ಕಡೆನೇ ದೇವಸ್ಥಾನ ಇರೋದು. ಒಂದು 150 ಮೀಟ್ರ್ ಅಂದ್ಕೊಳ್ಳಿ, ಕರೆಕ್ಟಾಗಿ ಇಲ್ಲಿಂದ ಅಲ್ಲಿಗೆ 150 ಮೀಟ್ರು. ಇವತ್ತೇನು ಲಕ್ಷಾಂತರ ಜನ ಭಕ್ತಾದಿಗಳು ಮಾಘ ಹುಣ್ಣಿಮೆ ಅಂದ್ಕೊಂಡು ಇಲ್ಲಿ ಕಾವೇರಿ ನದಿಯಲ್ಲಿ ಸ್ನಾನ ಮಾಡಿದ್ರೆ ಪವಿತ್ರ ಅಂದ್ಕೊಂಡು ಬಂದು ಸ್ನಾನ ಮಾಡ್ತಿದ್ದಾರೆ. ಅವರು ಸ್ನಾನ ಮಾಡ್ತಾ ಇರೋದು ಇದೇ ನೀರಲ್ಲಿ, ಇದೇ ಕಾವೇರಿ ನದಿ, ಇದೇ ನಮ್ಮೂರಿಂದು ಕೊಳಚೆ ನೀರೆಲ್ಲ ಅಲ್ಲೋಗಿ ಸೇರ್ತೈತೆ. ಇಲ್ಲಿಂದ ಅಷ್ಟು ದೂರದಲ್ಲಿ ಈ ಕಕ್ಕಸ್ ನೀರು ಮೋರಿ ನೀರಲ್ಲಿ ಜನ ಬಂದು ಕಾವೇರಿ ನದಿ ಅಂದ್ಕೊಂಡು ಪವಿತ್ರ. ಪಬ್ಲಿಕ್ಗೆ ಏನು ಗೊತ್ತು ಈ ಥರ ಇಲ್ಲಿ ಊರಿನ ನೀರು ಬಂದು ಸೇರ್ತೈತೆ ಅಂತ? ಇಲ್ಲಿ ಬಂದು ಸೇರ್ತಾ ಇರೋದು ಪ್ರತಿ ಅಧಿಕಾರಿಗಳಿಗೆ, ಇಲ್ಲಿನ ಅಧಿಕಾರಿಗಳಿಗೆ ಎಲ್ಲರಿಗೂ ಗೊತ್ತು. ಸುಮಾರು ಸಲ ಆ ಅಧಿಕಾರಿಗಳು ಗಮನಕ್ಕೆ ತಗೊಬಂದಿದ್ದೀವಿ. ಇಲ್ಲಿಂದ ನೀರು ಬರೋದು ನಿಲ್ಲಿಸಿ ಸಾವಿರಾರು ಜನ ನಿಮಿಷಾಂಬಕ್ಕೆ ಭಕ್ತಾದಿಗಳು ಬರ್ತಾರೆ, ಆ ನೀರಲ್ಲೇ ಸ್ನಾನ ಮಾಡ್ತಾರೆ, ಕಾಯಿಲೆಗಳು ಬರ್ತದೆ. ಇದನ್ನ ಹೆಂಗಾದ್ರೂ ಮಾಡಿ ನಿಲ್ಲಿಸಿ, ಇದನ್ನು ಬೇರೆ ಇದು ಮಾಡಿ ಅಂತ ಹೇಳಿದ್ರೆ ಯಾವ ಅಧಿಕಾರಿನೂ ತಲೆ ಕೆಡಿಸ್ಕೊಂಡಿಲ್ಲ. ನೀವು ಹಂಗೆ ನೋಡಿ, ಇದೆಲ್ಲ ಕಾವೇರಿ ನದಿಗೆ ಹೋಗಿ ಸೇರಿರೋದು. ಅಲ್ಲಿಂದ ನೋಡಿದ್ರಲ್ಲ, ಇದು ಕಾವೇರಿ ನದಿ. ಈಗ ಈ ವಿಡಿಯೋನ ಆ ಕಡೆ ಭಾಗಕ್ಕೆ ಹೋಗಿ ನಿಮ್ಗೆ ಅಲ್ಲಿ ಜನ ಸ್ನಾನ ಮಾಡ್ತಾ ಇರೋದು ತೋರಿಸ್ತೀನಿ. ಒಂದು ಸೆಕೆಂಡ್. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.